ನೀನಿಲ್ದೆ ಒಂದೊಂದು ಕ್ಷಣನೂ ನಮ್ಗೆ ತುಂಬಾ ಕಷ್ಟ ಆಗ್ಬಿಟ್ಟಿದ್ಯಮ್ಮ. ಕೊನೆಗೆ ವಿಧಿ ಇಲ್ದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ತುಂಬಾ ದಿನಗಳಾದ್ಮೇಲೆ ನೀನ್ ಇಲ್ಲಿದ್ಯಾ ಅಂತ ನಮ್ಗೆ ವಿಷಯ ಗೊತ್ತಾಯ್ತು. ನಿನ್ನ ನೋಡೋಣ ಅಂತ ಓಡೋಡ್ಕೊಂಡು ಬಂದ್ವಿ. ನೀನ್ ಇರ್ಲೇ ಇಲ್ಲ. ಸ್ಕೂಲ್ಗೆ ಹೋದವಳು ಮಗು ಮನೆಗೆ ಬರ್ಲಿಲ್ಲ ಅಂತ ಹೇಳಿದ್ರು ಇವರು. ನಾವು ಕಂಪ್ಲೇಂಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ವಿ. ಇಲ್ದಿದ್ರೆ ನಮ್ಮ ಮಗಳು ನಮಗ್ ಸಿಕ್ತಿರ್ಲಿಲ್ಲ ಅಲ್ವೇನ್ರಿ? ಹೌದು ರೀ, ವಿಷಯ ಗೊತ್ತಿದ್ಲೆ ಬಾಯಿಗೆ ಬಂದಾಗ ಮಾತಾಡಬೇಡಿ. ಇವಳು ನಿಜವಾಗ್ಲೂ ಕಿಡ್ನಾಪ್ ಆಗಿದ್ಲು. ನಮ್ಮ ಜೀವ ನಮ್ಮ ಕೈಯಲ್ಲೇ ಇರಲಿಲ್ಲ. ನಾವು ಅನುಭವಿಸೋ ಟೆನ್ಷನ್ ಏನು ಅಂತ ನಮಗ್ ಗೊತ್ತು. ಸರ್, ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಿಮ್ಮ ಕಷ್ಟ ಕಟ್ಕೊಂಡು ನಾವೇನು ಮಾಡೋಣ? ನಮಗೆ ನಮ್ಮ ಮಗು ಸಿಕ್ಕಿದೆ, ನಮ್ಮ ಜೊತೆ ಕಳಿಸ್ಕೊಡಿ. ತುಂಬಾ ವರ್ಷದಿಂದ ನಾವು ಬಾಡಿಗೆ ಮನೇಲಿದ್ದೀವಿ ಅಂದಿದ್ ಮಾತ್ರಕ್ಕೆ ಆ ಮನೆ ನಮ್ದಾಗುತ್ತಾ ಸರ್? ಇದು ಹಾಗೇನೆ. ಮಗು ನಿಮ್ಮನೇಲಿ ಇದ್ದಿದ್ ಮಾತ್ರಕ್ಕೆ ಆ ಮಗು ನಿಮ್ದಾಗಲ್ಲ. ಅವಳು ನಮ್ಮ ಮಗಳು ಸರ್. ನೀವು ಇಷ್ಟ ದಿನ ನಮ್ಮ ಮಗಳನ್ನ ನೋಡ್ಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ತಿಳಿಸ್ತೀವಿ. ತುಂಬಾ ಕೃತಜ್ಞತೆಯಿಂದ ಇರ್ತೀವಿ ಸರ್. ನಮ್ಮ ಮಗಳನ್ನ ನಮ್ಮ ಜೊತೆ ಕಳಿಸ್ಕೊಡಿ ಸರ್. ಸರ್, ದಯವಿಟ್ಟು ನಮ್ಮ ಮಗುನ ನಮ್ಮ ಜೊತೆ ಕಳಿಸ್ಬಿಡಿ ಸರ್. ಪ್ಲೀಸ್, ನೀವಿಬ್ರು ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ? ಗೌತಮ್ ಸರ್, ಇವ್ರು ಕೊಟ್ಟಿರೋ ಹೇಳಿಕೆ ಪ್ರಕಾರ, ಕಂಪ್ಲೇಂಟ್ ಪ್ರಕಾರ ಸದ್ಯಕ್ಕೆ ಎಲ್ಲ ಡಾಕ್ಯುಮೆಂಟ್ಸು ಈ ಮಗು ಇವ್ರದ್ದೇ ಅಂತ ಹೇಳ್ತಾ ಇದೆ. ಈ ಮಗುನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಗತ್ತೆ. ಕರ್ಕೊಳ್ಳಿ ಮಗುನ. ಮಿಂಚು, ಬಾ ಪುಟ್ಟ, ಮನೆಗೆ ಹೋಗೋಣ. ಪಪ್ಪ ಪ್ಲೀಸ್ ಪಪ್ಪ, ನಾನು ಅವ್ರ ಜೊತೆ ಹೋಗಲ್ಲ ಪಪ್ಪ. ನಾನು ನಿಮ್ಮ ಜೊತೆನೇ ಇರ್ತೀನಿ ಪಪ್ಪ. ಪ್ಲೀಸ್ ಪಪ್ಪ. ಅಮ್ಮ, ನೀವಾದ್ರೂ ಮಾತಾಡಿ ಅಮ್ಮ, ಪ್ಲೀಸ್ ಅಮ್ಮ. ಪಪ್ಪ, ನಾನು ನಿಮ್ಮನ್ನು ಬಿಟ್ಟು ಹೇಗಿರ್ಲಿ ಪಪ್ಪ? ನಾನು ಮತ್ತೆ ಯಾರೆಲ್ಲಾದ್ರೂ ಹೋಗ್ಬೇಕಾ? ನಾನು ಏನಾದ್ರೂ ತಪ್ಪು ಮಾಡಿದ್ದೀನ ಪಪ್ಪ? ಯಾಕೆ ಪಪ್ಪ ಸುಮ್ಮನೆ ಆಗ್ಬಿಟ್ರಿ? ಹಾಗಾದ್ರೆ ಅಪ್ಪ ಮಾತ್ರ ನಿಮ್ಮ ಮಗನ, ನಾನು ನಿಮ್ಮ ಮಗ್ಳ ಅಲ್ವಾ? ಇಲ್ಲ ಬಿಡ, ನಿನ್ನೆಲ್ಲೂ ಕಳಿಸ್ಕೊಡಲ್ಲ, ಎಲ್ಲೂ ಕಳಿಸ್ಕೊಡಲ್ಲ. ಇವಳನ್ನ ಯಾರು ಎಲ್ಲೂ ಕರ್ಕೊಂಡೋಗೋ ಆಗಿಲ್ಲ. ಸರ್, ನೋಡಿ ಸರ್, ಇವರು ಹೇಗ್ ಮಾತಾಡ್ತಿದ್ದಾರೆ. ಮಗಳನ್ನ ನಮ್ ಜೊತೆ ಕಳ್ಸಲ್ವಂತೆ, ಇಲ್ಲೇ ಇರ್ಸ್ಕೊಂತಾರಂತೆ ಸರ್. ಸರ್, ಏನು ಸರ್ ಈ ಥರ ಹೇಳ್ತಾ ಇದ್ದೀರಾ? ಎಲ್ಲ ಡಾಕ್ಯುಮೆಂಟ್ಸ್ ಇವ್ರ ಹತ್ರ ಇದೆ. ಅಲ್ಲ, ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅಂತ ಈ ಮಗು ನಿಮ್ಮ ಹತ್ರ ಇಟ್ಕೋತೀರಾ? ಪ್ರೂಫ್ ಕೇಳ್ತಾ ಇದ್ದಾರೆ ತಾನೆ? DNA ಟೆಸ್ಟ್ ಮಾಡಿಸಿ. ಆಮೇಲೆ ಗೊತ್ತಾಗತ್ತೆ ಮಿಂಚು ಅವ್ರ ಮಗಳ, ನನ್ನ ಮಗಳ ಅಂತ. ನನ್ನ ಮಗಳನ್ನ ನನ್ನಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ.